Hello friends, welcome to my channel Savitri Sunita Vlogs. ರೆಡಿ ಆಗಿ ಹೊಂಟಿವಿ ಅಂದರೆ ಬನ್ನಿ ತಡಿ ದಾಂಡಿಯಾ ಐತಿ ಇಲ್ಲೇ ನಮ್ಮೂರಲ್ಲಿ. ಸೊ ದಾಂಡಿಯಾಗೆ ಹೊಂಟಿವಿ ಎಲ್ಲ ಫ್ಯಾಮ್ಲಿ ಎಲ್ಲನೂ ಕಾರ್ ತೊಗೊಂಡು. ನಮ್ಮ ಕಾಂತು ಹಾರ್ನ್ ಹಾಕತನು ಬಾ ಬಾ ಏನಂತೇಳಿ. ಸೊ ರೆಡಿ ಆಗಿವಿ ಹೊಂಟಿವಿ. 7 ಗಂಟೆಗೆ ಫಂಕ್ಷನ್ ಸ್ಟಾರ್ಟು. ಸೊ ಇವಾಗ 6:30 ಆಗೈತಿ. ರೆಡಿಯಾಗಿ ಹೊಂಟಿವಿ. ಅಲ್ಲಿ ಹೋಗ್ಬಿಟ್ಲೆ 7 ಗಂಟೆ ಆಗ್ತೈತಿ. ಸೊ ಹೊಂಟಿವಿ. ಅಲ್ಲಿ ಎದಾರು ನೋಡಿ ಬರ್ರಿ ಇಲ್ಲ ತೊಗೊಂಬರ್ರಿ ಇಲ್ಲ ಹತ್ತಕ್ರಿ. ನಾನು ಮಮ್ಮಿ ಪ್ರದಿತ್ಯ ಸವಿತಾ ಕವಿತಾ ಸಹನಾ ಆ್ಯಂಡ್ ನಿಹಾಲ್ ಕಾಂತು ನಮ್ಮಪ್ಪ ಇಷ್ಟು ಜನ ಹೊಂಟೀವಿ. ಹಿಂಗೆ ರೆಡಿ ಆಗೀನಿ. ಆಮೇಲೆ ಫೋಟೋದಲ್ಲಿ ತೋರಿಸ್ತೀನಿ ಪೂರ್ತಿ. ಫಸ್ಟ್ ಟೈಮ್ ದಾಂಡ್ಯಾಗ ಹೊಂಟೀವಿ. ಹೆಂಗೈತೆ ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೊಂಟೀವಿ ಆ್ಯಕ್ಚುಲಿ. ಬರ್ಲೇ ಇವಂಗ ತ್ರಾಸ ಆಗತೈತಿ. ನಮ್ಮ ಅಣ್ಣಾಗ ಅವ್ನು ಹಿಂತಿನ ಬಿಟ್ಟು ಹೊಂಟಿದ್ವಿ ಅಂತ ಹೇಳಿ. ಏನ್ರಿ ನೀ ಮೈನ್ ಫಂಕ್ಷನಾಗ ಉಟ್ಕೊಂಡಿನ್ಲಿ, ಅದಕ್ಕೆ ಮತ್ತೆ ಇದನ್ನ ಉಟ್ಕೊಂಡು ಪಿಂಕ್ ಕಲರ್. ನಿಮ್ನ ವಿಡಿಯೋ ಮಾಡತ್ತಂದೆ. ನಮ್ಮ ವೈನಿ ಎಮ್ಮಿ ಇಡಕ್ ಹೊಂಟಾಳು. ನಮ್ಮ ಅಣ್ಣನ ಕರ್ಕೊಂಡ ಬರ್ರಿ ನಾವಿಲ್ಲ ಹತ್ತು ಬಾ. ನಿಹಾಲ್ ಆ್ಯಂಡ್ ಪ್ರದಿತ್ಯ ಹೆಂಗ್ ರೆಡಿ ಆಗ್ಯಾರ ನೋಡ್ರಿ. ಪ್ರದಿತ್ಯ ಅಂತೂ ಫುಲ್ ಮಿಂಚಿಂಗು, ನಿಹಾಲ್ ಅವನಕ್ಕಿಂತ ಜಾಸ್ತಿ ಮಿಂಚಿಂಗು. ಸೊ ಫೈನಲಿ ಈವೆಂಟ್ ನಡೆಯೋ ಹಾಲ್ಗೆ ಬಂದ್ವಿ. ಆ್ಯಕ್ಚುಲಿ ಈವೆಂಟ್ ಇರೋದು ಅಥರ್ವ ಕಾಲೇಜಲ್ಲಿ. ಇದು ಕಾಲೇಜ್ ಬಂದು ನನ್ನ ಫ್ರೆಂಡ್ ಹಸ್ಬೆಂಡ್ದೇನೆ. ಸೊ ಆಕಿ ಇನ್ವೈಟ್ ಮಾಡಿದ್ಲು. ನಮ್ಮ ಕಾಲೇಜಿನಲ್ಲೇ ದಾಂಡಿಯಾ ಫಂಕ್ಷನ್ ಐತಿ ಬರ್ರಿ ಅಂತ ಹೇಳಿ. ಆ್ಯಕ್ಚುಲಿ ಕಪಲ್ ಆಗಿ ಬಾ ಅಂತ ಹೇಳಿದ್ರು. ಸೊ ಮಹೇಶ್ ಹೈದ್ರಾಬಾದಲ್ಲಿ ಇದ್ದಾರಲ್ಲ, ಸೊ ಹೀಗಾಗಿ ನಾವು ಅಷ್ಟೇ ಇದ್ವಿ. ಇವರು ಎಲ್ಲರೂ ತವ್ರ ಮನೆಗೆ ಬಂದಿದ್ವಿ, ನಾವು ಎಲ್ಲ ಅಕ್ಕ ತಂಗಿನೂ. ಸೊ ಹೀಗಾಗಿ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಕಪಲ್ ಆಗಿ ಬಂದರು. ಆಮೇಲೆ ನಾವು 4 ಜನ ಸಿಂಗಲ್ ಆಗಿ ಬಂದ್ವಿ. Hi Kantu, how are you? ಇಲ್ಲನಾ ನಾವು ಬರುವಷ್ಟರಲ್ಲಿ ಇನ್ನೂ ಈವೆಂಟ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ 7 ಗಂಟೆಗೆ ಸ್ಟಾರ್ಟ್ ಅಂತ ಈವೆಂಟು. ನಾವು ಒಂದು 10 ನಿಮಿಷ ಬೇಗ ಬಂದಿದ್ವಿ. ಸೊ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಇತ್ತು. ಸೊ ವೆಲ್ಕಮ್ ಡ್ರಿಂಕ್ಸನ್ನು ತೊಗೊಂಡು ಹಾಗೆ ಕುಂತಿದ್ವಿ. ಅದಾದಮೇಲೆ ಸ್ನ್ಯಾಕ್ಸ್ ಸ್ಟಾರ್ಟ್ ಆಯಿತು. ಹೋಗೋದು ಆ್ಯಕ್ಚುಲಿ ಏನೂ ಪ್ಲ್ಯಾನ್ ಇರಲಿಲ್ಲ. ಸೊ ಸಡನ್ನಾಗಿಯೇ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿಯೇ ರೆಡಿಯಾಗಿ ಬಂದ್ವಿ. ಸೊ ಆದ್ರೂ ಎಲ್ಲರೂ ಚೆಂದಂಗೆ ರೆಡಿಯಾಗಿದ್ವಿ. ಸೊ ಫಂಕ್ಷನ್ ಹಾಲ್ ಎಷ್ಟು ಚಂದ ರೆಡಿ ಮಾಡಿದ್ದಾರೆ ನೋಡ್ರಿ ಎಲ್ಲನೂ. ಇದು ಆ್ಯಕ್ಚುಲಿ ಕಾಲೇಜ್ ಗ್ರೌಂಡಲ್ಲಿನೇ ಫಂಕ್ಷನ್ ಆರ್ಗನೈಸ್ ಮಾಡಿದರು. ನಾವು ಸ್ನ್ಯಾಕ್ಸ್ ತಿನ್ನಬೇಕಾದ್ರೇ ಇವೆಂಟ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಫಸ್ಟಿಗೆ ಒಂದು ಡಾನ್ಸ್ ಸ್ಟಾರ್ಟ್ ಆಯಿತು. ಹಿಂದ್ಗಡೆ ಎಲ್ಲ ಸಾಂಗ್ ಪ್ಲೇ ಆಗ್ತಿತ್ತಲ್ಲ, ಹೀಗಾಗಿ ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಕಾಫಿ ರೈಟ್ ಬೀಳ್ತಿತ್ತು ಅಂತ ಹೇಳಿ ಸಾಂಗ್ಲೆಲ್ಲನೂ ಮ್ಯೂಟ್ ಮಾಡಿದ್ದೀನಿ. ಸೊ ಹೀಗಾಗಿ ನಾವು ಡ್ಯಾನ್ಸ್ ಮಾಡೋದಾಗಲಿ, ನಮ್ಮ ಅಪ್ಪಾಜಿ ನಮ್ಮಮ್ಮ ಡ್ಯಾನ್ಸ್ ಮಾಡೋದಾಗಲಿ, ಆಮೇಲೆ ನಾವು ಅಲ್ಲೇ ಫಂಕ್ಷನಲ್ಲಿ ಕುಂತು ನೋಡಬೇಕಾದ್ರೆ ಏನೇನೆಲ್ಲ ವಿಡಿಯೋ ಮಾಡಿದ್ದೀನಿ.
ಸೊ ಅವೆಲ್ಲ ಸಾಂಗ್ಸ್ ಪ್ಲೇ ಆದರೆ ಕಾಪಿರೈಟ್ ಬೀಳ್ತೈತೆ ನನಗೆ. ಸೊ ಹೀಗಾಗಿ ಎಲ್ಲನೂ ಮ್ಯೂಟ್ ಮಾಡಿದ್ದೀನಿ ಸಾಂಗ್ಸ್ ಎಲ್ಲನೂ. ಇದು ಐಗಿರಿ ನಂದಿನಿ ಅಂತ ಹೇಳಿ ಡ್ಯಾನ್ಸ್ ಮಾಡತ್ತಿದ್ರು, ಮಸ್ತ್ ಮಾಡಿದ್ರು ಡ್ಯಾನ್ಸ್ ಅಂತೂ. ಡ್ಯಾನ್ಸ್ ನೋಡಬೇಕಾದ್ರೆ ನಮಗೆ ಫುಲ್ ಗೂಸ್ ಬಂಪ್ಸ್ ಬರತ್ತಿತ್ತು, ಅಂದರೆ ಮೈ ಕೂದಲೆಲ್ಲನೂ ಫುಲ್ ಎದ್ದು ನಿಂತಿದ್ದು, ಅಷ್ಟು ಚೆಂದ ಮಾಡಿದರು ಡ್ಯಾನ್ಸ್ ಎಲ್ಲನೂ. ಸೊ ಹಾಗೆ ನೋಡ್ತಾ ಸ್ನ್ಯಾಕ್ಸನ್ನು ಮಾಡಿದ್ವಿ. ಫಂಕ್ಷನ್ ಎಲ್ಲನೂ ಭಾಳ ಚೆಂದ ಆಯಿತು, ಅಂದರೆ ಎಲ್ಲ ಫುಲ್ ಚೆಂದ ಆರ್ಗನೈಸ್ ಮಾಡಿದರು. ಜನನೂ ಬಂದಿದ್ದರು, ಭಾಳ ಜನ ಬಂದಿದ್ದರು ಫಂಕ್ಷನ್ಗೆ. ಒಂದು ಏನಿಲ್ಲ ಅಂದ್ರೆ ಒಂದು 200 ಜನ ಬಂದಿದ್ದರು. ಆಮೇಲೆ ಕಪಲ್ಸ್ನೂ ಜಾಸ್ತಿ ಬಂದಿದ್ದರು, ಸಿಂಗಲ್ಸ್ನೇ ಜಾಸ್ತಿ ಇದ್ದರು ಆ್ಯಕ್ಚುಲಿ, ಬಟ್ ಕಪಲ್ಸ್ನೂ ಬಂದಿದ್ದರು. ಆಮೇಲೆ ಅದರಲ್ಲಿನೇ ಏಜ್ ಆದವರು ಕಪಲ್ಸ್ ಜಾಸ್ತಿ ಬಂದಿದ್ದರು, ಅಂದರೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಅಂಥವ್ರು ಸ್ವಲ್ಪ ಒಂದು 5-6 ಜನ ಬಂದಿದ್ದರು. ಸೊ ಫಂಕ್ಷನ್ ಎಲ್ಲ ಚೆಂದ ಆಯಿತು. ಇದಂತೂ ಡ್ಯಾನ್ಸ್ ಮಸ್ತ್ ಆಯಿತು. ಇದಾದಮೇಲೆ ಇನ್ನೊಂದು ಮಾಡಿದರು ಪುಣ್ಯಕೋಟಿ ಸಾಂಗ್ದು, ಅದು ಭಾರಿ ಮಾಡಿದರು ಡ್ಯಾನ್ಸು. ಸೊ ನೋಡಿ ಫುಲ್ ಎಂಜಾಯ್ ಮಾಡಿದ್ವಿ. ಸಾಂಗ್ಸ್ನೆಲ್ಲ ಮ್ಯೂಟ್ ಮಾಡಿದ್ನಲ್ಲ, ಸೊ ಅಷ್ಟು ಚೆಂದಾಗಿ ಅನ್ಸಂಗಲ್ಲ ನೋಡೋಕೆ, ಬಟ್ ಆದ್ರೂ ಫಂಕ್ಷನ್ ಎಲ್ಲ ಭಾರಿ ಆಯಿತು. ಭಕ್ತಿನೇ ಇರುತ್ತೆ, ಓದಿ ವೈಮನಸ್ಸಿದ್ರು ಕೂಡ ಅದನ್ನ ಮರೆತು ನಾವೆಲ್ಲರೂ ಒಟ್ಟಾಗಿ ಈ ಹಬ್ಬವನ್ನ ಆಚರಿಸೋದು. ಮತ್ತೆ ನಾಡಿದ್ದು ದಶಮಿ ದಿನ ನಾವೆಲ್ಲರೂ ಏನ್ ಮಾಡ್ತೀವಿ, ಬಂಗಾರದಂಗೆ ಇರೋಣ ಅಂತ ಹೇಳ್ತೀವಿ. ಇದೆಲ್ಲವೂ ಯಾಕೆಂದ್ರೆ ಸೌಹಾರ್ದತೆಯನ್ನ ಬೆಳೆಸುವ ಹಬ್ಬ. ನಮ್ಮ ಧಾರ್ಮಿಕ ಸಂಸ್ಕೃತಿ ಪರಂಪರೆಯಲ್ಲಿ, ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಇಂಥ ಹಬ್ಬ ಹರಿದಿನಗಳು ಬರೋದು ಯಾಕೆಂದ್ರೆ ನಾವೆಲ್ಲರೂ ನಮ್ಮ ಇಲ್ಲಿ ಕಾಲೇಜಲ್ಲಿ ದುರ್ಗಾ ಪೂಜೆಯನ್ನು ಮಾಡತ್ತಿದ್ರು. ಸೊ ದುರ್ಗಾ ಪೂಜೆಗೂ ಅಟೆಂಡ್ ಆದ್ವಿ. ಅದಾದಮೇಲೆ ಕಪಲ್ಸ್ದು ಏನೋ ಈವೆಂಟ್ ಇತ್ತು ಸ್ಟೇಜ್ ಮೇಲೆ. ಸೊ ಇವರೆಲ್ಲನೂ 20 years ಮದುವೆ ಆದು ಒಂದು 20 ವರ್ಷ ಆದವರಿದ್ದರು. ಸೊ 37 ವರ್ಷ ಆದವ್ರು ಒಂದು ಕಪಲ್ ಇತ್ತು. ಅದಾದಮೇಲೆ 35 ವರ್ಷ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂದು ಮದುವೆ ಆಗಿ 35 ವರ್ಷ ಆಯಿತು. ಸೊ ಇವರೇ ಸೆಕೆಂಡು, ಅಂದರೆ ಮದುವೆ ಆದಮೇಲೆ ಜಾಸ್ತಿ ಇದಾದಮೇಲೆ, ಅಂದರೆ ಡ್ಯಾನ್ಸ್ ಎಲ್ಲ ಪ್ಲೇ ಮಾಡತ್ತಿದ್ರು, ಡ್ಯಾನ್ಸ್ ಇವ್ರು ಹೇಳ್ಕೊಡತ್ತಿದ್ರು, ಇವರೆಲ್ಲನೂ ಮಾಡತ್ತಿದ್ರು. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಅಂತೂ ಫುಲ್ ಎಂಜಾಯ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಫುಲ್ ಅವರು ಡ್ಯಾನ್ಸ್ ಮಾಡಿದರು. ನೋಡಿರಿ ನಮ್ಮಪ್ಪ ನಮ್ಮ ಮಮ್ಮಿ ಹೆಂಗೆ ಡ್ಯಾನ್ಸ್ ಮಾಡ್ತಾರಂತ ಹೇಳಿ. ಅಂದರೆ ಎಲ್ಲರೂ ಮಾಡತ್ತಿದ್ರಲ್ಲಿ ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಬಿಡ್ತಾನೆ ಇರಲಿಲ್ಲ. ಸೊ 1-2 ಸ್ಟೆಪ್ ಆದರೂ ಹಾಕಲೇಬೇಕಿತ್ತು. ಸೊ ಹೀಗಾಗಿ ಅವರು ಎಲ್ಲರೂ 1-2 ಸ್ಟೆಪ್ ಹಾಕಿದರು. ಅಂದರೆ ಇವರಿಬ್ರು ಇದ್ರಲ್ಲ ಈವೆಂಟ್ ನಡೆಸೋರು, ಅವರಿಬ್ರು ಹೇಳ್ಕೊಡತ್ತಿದ್ರು ಹಿಂಗೆ ಮಾಡ್ರಿ ಅಂತ ಹೇಳಿ. ಸುದ್ದಿಯಾಗಿಲ್ಲ ಸುದ್ದಿಯಾಗಿಲ್ಲ ಅವ್ರು ನಿಮ್ಮ ನೋಡಕ್ ಬಂದಾಗ ಏನ್ ಮಾಡಿದ್ರು, ನಿಮ್ಮಲ್ಲಿ ತಿನ್ನಕ್ಕೆ ಸರ್ ಇವ್ರು ನೋಡಕ್ ಬಂದಾಗ ಏನ್ ತಿನ್ನಕ್ ಮಾಡಿದ್ರು, ನೋಡಕ್ ಹೋಗಿಲ್ಲ ಮತ್ತೆ ಅಕ್ಕನಾಗ ಚಿಕ್ಕ ವಯಸ್ಸಲ್ಲೇ ಅವಾಗ ಲವ್ ಮಾಡ್ಬಿಟ್ರಿ. ದಯವಿಟ್ಟು ಎಲ್ಲರೂ ನಿರ್ಗಮಿಸಬೇಕು, ಮುಂದಿನ ಅವಕಾಶ ಮಾಡಿಕೊಡ್ಬೇಕೆಂದು ವಿನಂತಿ ಮಾಡ್ತಾರೆ. ಜೋರಾಗಿ